ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಎಲ್ಲಾ ತಲೆನೋವುಗಳ ರಾಜ ಮೈಗ್ರೇನ್ ತಲೆನೋವು. ಕೆಲವರಿಗೆ ಇಡೀ ತಲೆನೋವು ಬರುತ್ತೆ, ಕೆಲವರಿಗೆ ಒಂದು ಸೈಡ್ ಮಾತ್ರ ತಲೆನೋವು ಬರುತ್ತೆ. ನಮ್ಮ ಮಲೆನಾಡು ಸೈಡಲ್ಲಿ ಇದಕ್ಕೆ ಅರೆತಲೆ ಶೂಲೆ ಎಂದು ಹೇಳ್ತಾರೆ. ಮೈಗ್ರೇನ್ ತಲೆನೋವು 90% ಸಮಯದಲ್ಲಿ ಗಾಲ್ ಬ್ಲಾಡರ್ ಮತ್ತು ಲಿವರ್ ಹೀಟಿನಿಂದಾಗಿ ಬರುತ್ತೆ. ಹಲವಾರು ಕಾರಣಗಳಿಂದ ಬರುತ್ತೆ. ಕೆಲವರಿಗೆ ಕಾಫಿ ಕುಡಿದೇ ಇರೋದ್ರಿಂದ, ಯಾವುದೋ ಒಂದು ಟೈಮಿಗೆ ಅವ್ರಿಗೆ ಕಾಫಿ ಕುಡಿಬೇಕಾಗಿರುತ್ತೆ, ಆ ಕಾಫಿ ಕುಡಿದೇ ಇರೋದ್ರಿಂದ ಅವರಿಗೆ ತಲೆನೋವು ಬರುತ್ತೆ. ಕೆಲವರಿಗೆ ಬಿಸ್ಲಿಗೆ ಹೋದ್ರೆ ತಲೆನೋವು ಬರುತ್ತೆ. ಈ ತರ ಹಲವಾರು ಕಾರಣಗಳಿಂದ ಮೈಗ್ರೇನ್ ತಲೆನೋವು ಬರುತ್ತೆ. ಹೆಚ್ಚಿನ ಸಮಯದಲ್ಲಿ ಗಾಲ್ ಬ್ಲಾಡರ್ ಮತ್ತು ಲಿವರ್ ಹೀಟ್. ಗಾಲ್ ಬ್ಲಾಡರ್ ಹೀಟ್ ಯಾಕಾಗುತ್ತೆ? ಜಾಸ್ತಿ ಹುಳಿ ತಿನ್ನೋದ್ರಿಂದ, ಮೆಂಟಲ್ ಟೆನ್ಷನ್ ಇಂದ, ಮತ್ತೆ ತುಂಬಾ ಪ್ರಯಾಣ ಮಾಡೋದ್ರಿಂದ. ಕೆಲವು ಸೇಲ್ಸ್ ಮ್ಯಾನ್ಗಳಿರ್ತಾರೆ, ಕೆಲವರು ಆಫೀಸಿಗೆ 20-30 ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಅವರಿಗೆ ಗಾಲ್ ಬ್ಲಾಡರ್ ಹೀಟ್ ಆಗೋದು ಸರ್ವೇ ಸಾಮಾನ್ಯ. ಇದಕ್ಕೆ ಆಹಾರ ಕ್ರಮದಲ್ಲಿ ಹೇಗೆ ಗಾಲ್ ಬ್ಲಾಡರ್ ಅನ್ನ ಕೂಲ್ ಮಾಡ್ಕೊಳ್ಳೋದು ಅಂದ್ರೆ, ಹೆಚ್ಚು ಹಸಿ ತರಕಾರಿಗಳನ್ನು ತಿನ್ನಿ, ಹಣ್ಣುಗಳನ್ನ ತಿನ್ನಿ, ಮತ್ತು ಮಧ್ಯಾಹ್ನದ ಹೊತ್ತು ಕಡೆದು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನ ಕುಡೀರಿ. ಮಸಾಲೆ ಮಜ್ಜಿಗೆ ಅಲ್ಲ, ಮಜ್ಜಿಗೆಗೆ ಕೆಲವರು ಶುಂಠಿ, ಮೆಣಸಿನಕಾಯಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾರೆ. ಆ ತರ ಮಾಡ್ಕೊಳ್ಳೋದ್ರಿಂದ ಅಷ್ಟು ಪ್ರಯೋಜನವಿಲ್ಲ. ಮಜ್ಜಿಗೆ ನಿಮ್ಮ ದೇಹಕ್ಕೆ ತಂಪು ಮಾಡುತ್ತೆ, ಆದ್ರೆ ಶುಂಠಿ ಮತ್ತು ಮೆಣಸಿನಕಾಯಿ ಇವುಗಳೆಲ್ಲ ನಿಮ್ಮ ದೇಹವನ್ನು ಹೀಟ್ ಮಾಡುತ್ತೆ. ಹಾಗಾಗಿ ಮಜ್ಜಿಗೆಯನ್ನ ಹಾಗೆ ಕುಡಿಬೇಕು, ಅದರಿಂದ ನಿಮ್ಮ ದೇಹ ತಂಪಾಗತ್ತೆ. ಇನ್ನೊಂದು ವಿಧಾನ ಇದೆ. ರಾತ್ರಿ ಹೊತ್ತು ಒಂದು ಇಷ್ಟ ಅನ್ನವನ್ನ, ಒಂದು 8 ತುತ್ತು ಅನ್ನವನ್ನ ಒಂದು ಬೌಲಿಗೆ ಹಾಕಿ, ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ಹಾಕಿ ಕಲಸಿಟ್ಕೊಳ್ಳಿ. ಉಪ್ಪೇನು ಹಾಕೋದ್ ಬೇಡ. ಅದು ನಿಮ್ಗೆ ಹುಳಿ ಬಂದ್ಬಿಡುತ್ತೆ, ಬೇಸಿಗೆ ಕಾಲದಲ್ಲಿ ಒಮ್ಮೊಮ್ಮೆ ಹುಳಿ ಬರುತ್ತೆ ಅಂತಾದ್ರೆ ಅದಕ್ಕೆ ಹಾಲಾಕಿ ಕಲಸಿ, ಅದಕ್ಕೊಂದು ಇಷ್ಟು ಮಜ್ಜಿಗೆಯನ್ನ ಹಾಕಿ ಅಷ್ಟೆ. ಹಾಗೆ ಹಾಲಾಕಿ ಕಲಸಿ ಇಟ್ಟಿರ್ತಕ್ಕಂಥ ಮೊಸರನ್ನವನ್ನ ರಾತ್ರಿ 1ರಿಂದ 3 ಗಂಟೆ ಸಮಯದಲ್ಲಿ ತಿನ್ಬೇಕು. ಯಾಕೆ ರಾತ್ರಿ 1 ಗಂಟೆಯಿಂದ 3 ಗಂಟೆ ಸಮಯದಲ್ಲಿ ತಿನ್ಬೇಕು ಅಂತಂದ್ರೆ, ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಅದರದ್ದೇ ಆದ ಒಂದು ಸಮಯ ಇದೆ. ನಮ್ಮ ಗಾಲ್ ಬ್ಲಾಡರ್ ಮತ್ತು ಲಿವರ್ನ ಸಮಯ ರಾತ್ರಿ 1 ಗಂಟೆಯಿಂದ 3 ಗಂಟೆಯವರೆಗೆ. ಆ ಸಮಯದಲ್ಲಿ ನೀವು ಈ ಮೊಸರನ್ನವನ್ನು ತಿಂದರೆ ಗಾಲ್ ಬ್ಲಾಡರ್ ಮತ್ತು ಲಿವರ್ ತಂಪಾಗುತ್ತೆ, ಅದಕ್ಕೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಅಂಗೈನಲ್ಲಿ ಲಿವರ್ ಲಿಫ್ರೆಕ್ಸ್ ಪಾಯಿಂಟ್ ಅನ್ನ ಚೆನ್ನಾಗಿ ಪ್ರೆಸ್ ಮಾಡಬಹುದು. 2 ಕೈನಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಹೀಗೆ ಪ್ರೆಸ್ ಮಾಡಬಹುದು, ಒಂದು 20 ಸಲ. ಇನ್ನೊಂದು ಪಾಯಿಂಟ್ ಯಾವುದು ಅಂತಂದ್ರೆ, ಈ ಹೆಬ್ಬೆರಳಿನ ಉಗುರಿನ ಕೆಳಗಡೆ ಚೆನ್ನಾಗಿ ಪ್ರೆಸ್ ಮಾಡಿ. ಎಲ್ಲಾ ಬೆರಳಿನ ತುದಿಯಲ್ಲೂ ಕೂಡ ಪ್ರೆಸ್ ಮಾಡಬಹುದು 2 ಕೈನಲ್ಲಿ. ಹೆಬ್ಬೆರಳಿನ ಉಗುರಿನ ಬುಡದಲ್ಲಿ ಪ್ರೆಸ್ ಮಾಡಿ, ಡಾರ್ಕ್ ಬ್ಲೂ ಸ್ಕೆಚ್ ಪೆನ್ನಿನಿಂದ 2 ಡಾಟ್ ಅನ್ನ ಇಡಿ. ಈ ತರ 2 ಡಾಟ್ ಅನ್ನ ಇಡಿ. ಇದರಿಂದ ನಿಮ್ಮ ಮೈಂಡ್ ಕೂಲ್ ಆಗಿ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ. ಇನ್ನೊಂದು ವಿಧಾನ ಏನಿದೆ ಅಂದ್ರೆ, ಈ ತರ ಮೆಡಿಕಲ್ ಟೇಪ್. ಈ ಮೆಡಿಕಲ್ ಟೇಪಿಗೆ 2 ಮೆಂತೆ ಕಾಳನ್ನ ಅಂಟಿಸ್ಕೊಳ್ಳಿ. ಈ ಮೆಂತೆ ಕಾಳನ್ನ ಈ ಉಗುರಿನ ಕೆಳಗೆ ಅಂಟಿಸಿ. ಇದರಿಂದ ಕೂಡ ನಿಮ್ಮ ಗಾಲ್ ಬ್ಲಾಡರ್ ಕೂಲ್ ಆಗಿ ನಿಮ್ಮ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ. ಇನ್ನೊಂದು ಪಾಯಿಂಟ್ ಯಾವ್ದಿದೆ ಅಂದ್ರೆ, ಕಾಲ್ನಲ್ಲಿ ಬರುತ್ತೆ. GB41 ಹೇಳ್ತಕ್ಕಂಥ ಪಾಯಿಂಟ್. ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದನ್ನ 2 ಕಾಲಲ್ಲಿ ಪ್ರೆಸ್ ಮಾಡಬಹುದು. 20 ಸಲ ಪ್ರೆಸ್ ಮಾಡಿ. ಇದನ್ನ ಪ್ರೆಸ್ ಮಾಡೋದ್ರಿಂದ ಕೂಡ ನಿಮ್ಮ
ಮೈಗ್ರೇನ್ ಕಡಿಮೆ ಆಗತ್ತೆ. ಈ ಟೇಪನ್ನ 2 ರಿಂದ 4 ಗಂಟೆಗಳ ಕಾಲ ಹಚ್ಬೋದು, ಆಮೇಲೆ ತೆಗೆದು ಬಿಡಿ. ಈ ಕಲ್ಲರ್ನು ಕೂಡ 2 ರಿಂದ 4 ಗಂಟೆಗಳ ಕಾಲ ಇಟ್ಕೋಬಹುದು, ಆಮೇಲೆ ಅಳಿಸಾಕಿ. ಈ ಕಾಳು, ಈ ಮೆಂತೆಕಾಳು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಎಲ್ಲಾ ಕಾಳುಗಳಿಗೂ ಅದರದ್ದೇ ಆದ ಒಂದು ಎನರ್ಜಿ ಇರುತ್ತೆ, ಜೀವಸತ್ವ ಇರುತ್ತೆ. ಈ ಮೆಂತೆಕಾಳು ಈ ಗಾಲ್ ಬ್ಲಾಡರ್ ಪಾಯಿಂಟಿಗೆ ಹಚ್ಚಿದಾಗ ಅದು ಗಾಲ್ ಬ್ಲಾಡರ್ ನ ತಂಪು ಮಾಡುತ್ತೆ. ಮೆಂತೆಕಾಳಿನ ಗುಣ ತಂಪು ಮಾಡೋದು ಗುಣ, ಅದು ನಮ್ಮ ಗಾಲ್ ಬ್ಲಾಡರ್ ನ ತಂಪು ಮಾಡುತ್ತೆ. ಅದಕ್ಕಾಗಿ ನಮ್ಮ ಮೈಗ್ರೇನ್ ವಾಸಿ ಆಗುತ್ತೆ. ಮೈಗ್ರೇನ್ ಬಂದಾಗ ಮಾತ್ರೆಗಳನ್ನ ತಿನ್ನೋದ್ರಿಂದ ಆ ಹೊತ್ತಿಗೆ ಬಂದ ಮೈಗ್ರೇನ್ ವಾಸಿ ಆಗತ್ತೆ. ಆದ್ರೆ ಶಾಶ್ವತವಾಗಿ ಈ ಒಂದ್ ಮಾತ್ರೆ ತಿನ್ಬಿಡಿ, ಜೀವಮಾನದಿಡೀ ಮತ್ತೆ ಮೈಗ್ರೇನ್ ಬರೋದಿಲ್ಲ ಅನ್ನೋ ಹಾಗೆ ಇಲ್ಲ. ಮತ್ತೆ ಇನ್ನೊಂದ್ಸಲ, ಇನ್ನೊಂದ್ ಸಂದರ್ಭದಲ್ಲಿ, ಇನ್ನೊಂದ್ 15 ದಿವಸ, ಇನ್ನೊಂದ್ ತಿಂಗಳ ಬಿಟ್ಟು ಮತ್ತೆ ಯಾವ್ದೋ ಸಂದರ್ಭಕ್ಕೆ ಮತ್ತೆ ಮೈಗ್ರೇನ್ ಬರುತ್ತೆ. ಆದ್ರೆ ಮೈಗ್ರೇನ್ ಯಾವ ಕಾರಣಕ್ಕೆ ಬರುತ್ತೆ ಹೇಳುವ ಮೂಲ ಕಾರಣವನ್ನು ಹುಡುಕಿ ಅದಕ್ಕೆ ಚಿಕಿತ್ಸೆ ಮಾಡಿದಾಗ ನೀವು ಶಾಶ್ವತವಾಗಿ ಮೈಗ್ರೇನ್ ಇಂದ ಮುಕ್ತಿಯನ್ನ ಪಡಿಬಹುದು. ನಿಮ್ಗೆ ಮತ್ತೊಂದು ಜೀವಮಾನದಲ್ಲಿ ಮೈಗ್ರೇನ್ ತಲೆನೋವು ಬರೋದಿಲ್ಲ. ಇವುಗಳನ್ನ ನೀವು ಉಪಯೋಗಿಸಿ ಪ್ರಯೋಜನ ಪಡೆದುಕೊಂಡು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಮತ್ತೆ ಹಲವಾರು ಜನರಿಗೆ ಅನುಕೂಲವಾಗುತ್ತೆ. ನಮಸ್ಕಾರ.